ಈಗ ನೀವು ಪಕ್ಕದ ರಾಜ್ಯದಲ್ಲಿ ನೋಡ್ತಾ ಇದ್ದೀರಾ, ವಿಜಯ್ ಅವರು ಮುಖ್ಯಮಂತ್ರಿ ಆದರು, CM ಆದರು. ಈಗ ನಮ್ಮ ಕರ್ನಾಟಕದಲ್ಲಿ ಯಾರು ಆಗ್ಬೋದು ಅಂತೀರಾ? ಸಿದ್ದರಾಮಯ್ಯ ಇದ್ರೇ ಬೆಟ್ರು. ಆಕ್ಟರ್ಗಳಲ್ಲಿ ಸರ್? ಆ್ಯಕ್ಟರ್ಗಳಲ್ಲಿ ಬಿಡಿ ಯಾರು ಅಂಥವ್ರು ಇಲ್ಲ ಸದ್ಯಕ್ಕೀಗ. ದರ್ಶನ್ ಪರವಾಗಿಲ್ಲ ಅನಿಸುತ್ತೆ. ಅಲ್ಲ ಸರ್, ಯಾಕೆ ಸರ್ ಪದೇ 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 ಅವರು ಟಾರ್ಗೆಟ್ ಆಗ್ತಾರದು? ಯಾರು? ದರ್ಶನ್ ಸರ್. ಅದು ಏನು ಮಾಡೋಕ್ಕಾಗಲ್ಲ ಮೇಡಮ್. ಜನರು ಏನೋ ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಅವು ಬೇಲ್ ಆಗ್ತಾರೆ, ಕ್ಯಾನ್ಸಲ್ ಆಗುತ್ತೆ, ಬೇಲ್ ಆಗ್ತಾರೆ, ಕ್ಯಾನ್ಸಲ್ ಆಗುತ್ತೆ. ಅದೇ ಹೇಳ್ತಾರಲ್ಲ, ಬಡವನ ಕೋಪ ದವಡೆಗೆ ಮೂಳೆ ಅನ್ನೋ ಥರ ಆಗಿದೆ. ಯಾರೂ ಸಪೋರ್ಟ್ ಇಲ್ಲ ಪಾಪ. ಹಂಗಾಗಿ ಆತನಿಗೆ ಮೂಲೆಗೆ ತೊಳಿತಾ ಇದ್ದಾರೆ ಅಷ್ಟೇ, ಬೇರೆ. ಪಾಪ ಇದು ಎಣ್ಣೆ ಬರ್ತಡೆ. ಇರಬೇಕು, ಎಲ್ಲರೂ ತಪ್ಪು ಮಾಡ್ತಾರೆ. ಅದಕ್ಕೂ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಬಿಟ್ಟು ಇದು ಮಾಡ್ಬೋದು. ಯಾರೂ ತಪ್ಪು ಮಾಡದೇ ಇರೋದು ಯಾರೂ ಇಲ್ಲ ಪ್ರಪಂಚದಲ್ಲಿ ಅಲ್ವಾ. ಅದಕ್ಕೊಂದು ಕ್ಷಮಾಪಣೆ ಅನ್ನೋದು ಇದ್ದೇ ಇರುತ್ತೆ. ಆದರೂ ಅದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ಆ ವ್ಯಕ್ತಿ ಹೊರಗಡೆ ಇದ್ದಾಗ ಎಷ್ಟು ಜನ ರಾಜಕೀಯದವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ಇವತ್ತು ಯಾರು ಕೈ ಹಿಡಿಲಿಲ್ವಲ್ಲ ಸರ್? ಹೌದು, ಅದೇ ಮೇಡಮ್. ಅವ್ರ ಕೆಲಸ ಆಗೋವರೆಗೂ ಮಾಡಿಸ್ಕೊತಾರೆ, ಆಮೇಲೆ ಅವ್ರನ್ನೇ ಮೂಲೆ ಗುಂಪು ಮಾಡಿಬಿಡ್ತಾರೆ. ಇದೇ ನಮ್ಮ ಜನ ಪರಿಸ್ಥಿತಿ ಬಂದಿರೋ. ಅದೇ ತಮಿಳ್ನಾಡು ನೋಡಿ ಒಗ್ಗಟ್ಟಾಗಿ ನಿಲ್ತಾರೆ ಎಲ್ಲರೂ. ಏನೇ ಆಗಬೇಕಂದ್ರೆ ಅವ್ರು ಒಗ್ಗಟ್ಟು ಬಲ. ಇಲ್ಲ ಹಂಗಲ್ಲ. ಇಲ್ಲಿ ನೀನು ಮೇಲೆ ಬಂದರೆ ನಿಮ್ಮನ್ನು ತುಳಿಯೋದು, ನಾನು ಮೇಲೆ ಬಂದರೆ ನಮ್ಮನ್ನು ತುಳಿಯೋದು. ಇದೇ ಪರಿಸ್ಥಿತಿ ಇಲ್ಲ. ಇವತ್ತು ಅವ್ರು ನಂಬ್ಕೊಂಡು ಎಷ್ಟೋ ಮನೆ ಅನ್ನ ತಿಂತಾಯಿತ್ತು. ನಂಬ್ಕೊಂಡು ಅನ್ನೋದಕ್ಕಿಂತ ನ್ಯಾಯ ಅನ್ಯಾಯದ ಅನ್ನೋದು ಎಲ್ಲರಿಗೂ ಗೊತ್ತಿದೆಯಲ್ಲ. ತಪ್ಪ್ಯಾವುದು ಸರಿಯಾವುದು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಅದು. ಹಂಗಾಗಿ ಅವ್ರಿಗೆ ಒಂದ್ಸಲಿ ಕ್ಷಮಾಪಣೆ ಕೊಡಲೇಬೇಕು, ಎಂಥವ್ರನ್ನಾಗಲಿ. ಹೌದಲ್ಲ, ಪ್ರತಿಯೊಬ್ಬರು ತಪ್ಪು ಮಾಡಿದಾರೋ ಮಾಡಿಲ್ವೋ ಅದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇದಾಗಿದೆ ಪರಿಸ್ಥಿತಿ. ಈಗ ರಾಜಕೀಯದ ವ್ಯಕ್ತಿ ಹೋಗ್ಬಿಟ್ರೆ ವಿತಿನ್ 3 ತಿಂಗಳಲ್ಲೇ ರಿಟರ್ನ್ ಆಗ್ಬಿಡ್ತಾರೆ. ಯಾರು ರಾಜಕೀಯದವರು? ಇವ್ರು ಯಾಕೆ ಸರ್ ಬರಲಿಲ್ಲ? ಯಾರು? ದರ್ಶನ್ ಸರ್. ಏನ್ರಲ್ಲಿ? ಇವಾಗ ಜೈಲಿಗೆ ಹೋದ್ರೆ ಏನಾದ್ರು ಅಪರಾಧ ಮಾಡಿ ಏನಾರ ಇದು ಮಾಡ್ಕೊಂಡು ಹೊರಗಡೆಗೆ ಹೋದ್ರೆ ಬೇಗ ಅವ್ರಿಗೆಲ್ಲ ರಿಲೀಸ್ ಆಗ. ಅದೇ ಸಪೋರ್ಟ್ ಇಲ್ಲ ಪಾಪ. ಯಾರು ಸಪೋರ್ಟ್ ಇಲ್ಲ ಆತನಿಗೆ. ಮೂಲೆ ಗುಂಪು ಮಾಡಬೇಕು, ಇವನ್ನ ಬೆಳೀತಾ ಇದ್ದಾನೆ, ತುಳಿಬೇಕು ಅನ್ನೋದು ಒಂದೇ ಉದ್ದೇಶ, ಬೇರೆ ಏನಿಲ್ಲ. ಅಷ್ಟು ಅದಕ್ಕಾಗಿ ಅವನು ಮೂಲೆ ಗುಂಪು ಮಾಡಿ ತುಳಿದಾಕ್ಬಿಡ್ಬೇಕು, ಮೇಲಿಕೆ ಎದ್ದೊಳ್ಬಾರ್ದು, ಆ ರೀತಿ ಪ್ಲಾನಿಂಗ್ ಇದೆ. ಅಷ್ಟೊಂದು ಭಯ ಇದೆ ಅನ್ಸುತ್ತೆ ಎಲ್ಲರಿಗೂ. ಭಯ ಇದೆ, ಬಟ್ ಆತ ರಾಜಕೀಯಕ್ಕೆ ಬಂದುಬಿಟ್ರೆ ಮುಂದಿನ ಇದು ತೋರಿಸ್ತಾನೆ, ಅದಂತೂ ಖಂಡಿತ. ಜನರಲ್ಲಿ ಇದೇ ವಿಶ್ವಾಸ, ಇಲ್ಲ ಅಂತಿಲ್ಲ. ನ್ಯಾಯ ಅನ್ಯಾಯ ಅನ್ನೋದು ಇದ್ದೇ ಇರುತ್ತೆ. ಎಂಥವ್ರು ತಪ್ಪು ಮಾಡಿರ್ತಾರೆ, ಅದಕ್ಕೆ ಕ್ಷಮಾಪಣೆ ಅನ್ನೋದು ಇರುತ್ತೆ. ಅದು ಇವ್ರು ಕೊಟ್ಟರೆ ಈ ಥರ ಒಂದು ಅಯ್ಯೋ ಅನ್ಸೋದು ಒಳ್ಳೆಯದಲ್ಲ. ಅವ್ರದ್ದು ಒಂದು ಜೀವ ಅಲ್ವಾ. ತುಂಬ ಪಾಪ, ಏನು ಮಾಡ್ತೀರಾ, ತುಂಬ ಕುಗ್ಗೋಗ್ಬಿಟ್ಟಿದ್ದಾರೆ. ಮೂಲೆ ಗುಂಪು ಮಾಡಿದ್ದಾರೆ. ಮೂಲೆಗೆ ಇವತ್ತು ಅಲ್ಲಿ ರಾಜಕೀಯಕ್ಕೆ ನಿಂತು ಸಪೋರ್ಟ್ ಮಾಡಿದವರೇ ಹೋಗಿ ಮಾತಾಡ್ಸೋದಿಲ್ಲ. ನಾವು ನೀವು ಏನು ಲೆಕ್ಕ? ಹಂಗೆಲ್ಲ ಮಾಡಬಾರ್ದು. ಸರ್, ಹೊರಗಡೆ ಬಂದರೆ 100% CM ಆಗ್ತಾರೆ ಅಂತೀರಾ? CM ಆಗುತ್ತಾ ಅಂತ 99% ಇದೆ. ಯಾಕಂದರೆ ಜನರಲ್ಲಿ ಈಗ ಇವರೇ ಕಲಿಸ್ಕೊಡ್ತಾ ಇದ್ದಾರೆ ಜನ. ಹಂಗಾಗಿ ಅದನಿಗೆ ಬೆಂಬಲ ಇದ್ದೇ ಇರುತ್ತೆ ಯಾವಾಗಲೂ. ಹೌದಲ್ಲ? ಹಾಂ. ಈಗ ಒಬ್ಬ ಮನುಷ್ಯನಿಗೆ ಒಂದು ಬೀಜ ಹಿಂಗೆ ಬಿತ್ತನೆ ಮಾಡಿದಾಗ ಅದು ಬೇಕಾದಷ್ಟು ಫಲ ಕೊಡುತ್ತೆ. ಅದೇ ರೀತಿ ದರ್ಶನ ಆಗ್ಬೋದು ಅನಿಸಿಕೆ. ಇದೊಂದು ಬೀಜದ ಥರ, ಅದು ಮುಂದಕ್ಕೆ ಬೆಳೆ ಕೊಡುತ್ತೆ. ದರ್ಶನ್ ಸರ್ಗೆ ಮತ್ತೊಂದು ವರ್ಷ ಮುಂದಕ್ಕೆ ಹೋಯ್ತು, ಬೇಲ್ ಸಿಗಲ್ಲ. ನೀವು ಯಾರು ಅಭಿಮಾನಿ ಸರ್? ನಾವು ಯಾರು ಅಭಿಮಾನಿಗಳಲ್ಲ ಮೇಡಮ್. ನಾವು ಇವಾಗಿನ ಪರಿಸ್ಥಿತಿಗೆ ಯಾವ ಅಭಿಮಾನಿಗಳಾದ್ರೆ ಏನು ಪ್ರಯೋಜನ ಮೇಡಮ್? ಯಾಕಂದರೆ ಪರಿಸ್ಥಿತಿ ಹಂಗೆ ಕೂತಿದೆ, ಏನು ಮಾಡೋಕ್ಕಾಗ್ತಾಯಿಲ್ಲ, ಗ್ಯಾಸ್ಗಳು ಸಿಗ್ತಾಯಿಲ್ಲ. ಮಾಡಿದ್ದಾರೆ ಮೇಡಮ್, ಮಾಡಿದ್ದಾರೆ. ಬಟ್ ಆದರೆ ಹಿಂಗಾಗಿದೆಯಲ್ಲ ಮೇಡಮ್. ಮಾಡಿದ್ದಾರೆ, ಏನು ಮಾಡೋಣ ಮೇಡಮ್? ಅನಾವಶ್ಯಕವಾಗಿ ಆಯಿತು, ಬಟ್ ಹಂಗಾಯಿತು. ಜನಗಳಿಗೆ ಅಷ್ಟೇ ತೊಂದರೆಗಳು ಆಗ್ತಾಯಿದೆ. ಡ್ರೈವರ್ಗಳಿಗೆ ಸಾಕಷ್ಟು ಗ್ಯಾಸ್ಗಳು ಇಲ್ದಿರ ಕ್ಯೂನಲ್ಲಿ ನಿಂತರು ಮತ್ತೆ ಅದೇ ಪರಿಸ್ಥಿತಿಗೆ ಬರ್ತಾಯಿದೆ ಹೊರತು ಒಂದು ಸ್ವಲ್ಪನೂ ಸಾಲ್ವ್ ಆಗಿಲ್ಲ. ಸಾರಿಗೂ ಒಳ್ಳೇದಾಗಲಿ, ನೋಡೋಣ. ಅವ್ರದ್ದು ಒಂದು ಇದು ಅವ್ರು ಬಂದಮೇಲಾದರೂ ಸರೋತದೇನು. ಹಾಂ, ದರ್ಶನ್ ಸರ್ ರಾಜಕೀಯವಾಗಿ ಮುಂದೆ ಬೆಳೀತಾರೆ ಅವರು ದೊಡ್ಡ ಮಟ್ಟದಲ್ಲಿ? ಅದು ಹೇಳೋಕ್ಕಾಗಲ್ಲ ಮೇಡಮ್, ಹೆಂಗೆ ಅಂತೇಳಿ. ಇವಾಗಿನ ಇದರಲ್ಲಿ ಯಾವುದು ನಡೀತದೆ, ಯಾವುದಿಲ್ಲ ಅನ್ನೋದು ಗೊತ್ತಾಗಲ್ಲ. ನೀವು ತಮಿಳುನಾಡು ಚುನಾವಣೆ ನೋಡಿದ್ದೀರಾ? ಹೌದು ಮೇಡಮ್. ಆಯ್ತಾ?
ಅಲ್ಲಿ ಯಾರಾಗಿರೋದು ಕಲಾವಿದ್ರೆ ಆಕ್ಟರ್ಗಳೇ CM ಆಗಿರೋದು. ಹೌದೌದು ಮೇಡಮ್. ಆಯ್ತಾ? ಈಗ ಸರ್ ಆಚೆ ಬಂದ್ರೆ ಹಾಂ, CM ಆಗ್ತಾರಾ? ಅದೇ ಆಗ್ಬೋದು, ಆಗದಿರೇನೆ ಇರ್ಬೋದು, ಬಟ್ ಹೇಳೋಕ್ಕಾಗಲ್ಲ ಹೀಗೆ ಅಂತೇಳಿ. ಎಲ್ಲರಿಗೂ ಒಂದು ಬೇಕಾದ ಅವಶ್ಯಕತೆ ಇದೆ. ನಮ್ಮ ಅಲ್ಲ ನಡೆದಂಗೆ ಇಲ್ಲೂ ಬದಲಾವಣೆಗಳು ನಡೀಬೇಕು ಮೇಡಮ್. ತುಂಬ ನಡೆದ್ರೆ ಒಳ್ಳೆಯದಾಗುತ್ತೆ, ಅವ್ರಿಗೂ ಒಳ್ಳೇದಾಗಬೇಕು, ನಮ್ಮ ಸಾರ್ತಿದು ನಡಿಬೇಕು, ಅವಾಗ ಎಲ್ಲರಿಗೂ ಒಳ್ಳೇದಾಗುತ್ತೆ. ಅವ್ರು ಬಂದ್ರೆ ಚೇಂಜಸ್ ಮಾಡ್ತಾರೆ ಸರ್? ಮಾಡಿದ್ರೆ ಎಲ್ಲ ಅನುಕೂಲ ಮೇಡಮ್. ಅನುಕೂಲ ಮಾಡಬೇಕು, ಜನಗಳಿಗೆ ಅನುಕೂಲ ಮಾಡಬೇಕು, ಅವ್ರೂ ಒಂದು ಬರಬೇಕು ಮೇಡಮ್. ಬಂದರೆ ಒಳ್ಳೆಯದೇನೆ, ಬಟ್ ಆರ್ಥಿಕವಾಗಿ ಪರಿಸ್ಥಿತಿ ಸರೋಗಬೇಕು, ಅದು ಮೇಯ್ನ್ ಆಗಿ ಮೇಡಮ್.